ಪ್ರಶ್ನೆ ಇದೆ. ಐಶ್ವರ್ಯ ಹಾಗೂ ಪತಿ ಹರೀಶ್ಗೆ ಇನ್ನೂ ಕೂಡ ಸಂಕಷ್ಟ ತಪ್ಪಿಲ್ಲ. ರಾಜರಾಜೇಶ್ವರಿ ನಗರ ಠಾಣೆಯಲ್ಲಿ 3ನೇ ಕೇಸ್ ಕೂಡ ದಾಖಲಾಗಿದೆ. 3.25 ಕೋಟಿ ಹಣ, 450 ಗ್ರಾಂ ಚಿನ್ನ ವಂಚನೆಯಾಗಿರುವಂತಹ ಆರೋಪ. ನಿನ್ನೆ ಐಶ್ವರ್ಯ ಮನೆಯನ್ನ ಶೋಧಿಸಿದ್ರು ಪೊಲೀಸರು. ದಾಳಿ ವೇಳೆ 28 ಕೆಜಿ ಬೆಳ್ಳಿ, 100 ಗ್ರಾಂ ಚಿನ್ನಾಭರಣ ಕೂಡ ಪತ್ತೆಯಾಗಿದೆಯಂತೆ. ಜೊತೆಗೆ ಐಷಾರಾಮಿ ಕಾರುಗಳು ಕೂಡ ಹೊಂದಿದ್ದಾಳೆ ಈಕೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇವತ್ತು ವಿಚಾರಣೆಗೆ ಹಾಜರಾಗುವುದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಆರ್ಆರ್ ನಗರ ಪೊಲೀಸರು. ಬಹಳ ಕನ್ಫ್ಯೂಸ್ ಆಗಬೇಡಿ. ಮೊದಲು ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಮೊದಲ ಪ್ರಕರಣ ಈ ದಂಪತಿ ವಿರುದ್ಧ ದಾಖಲಾಗಿತ್ತು. ಕೆಜಿಗಟ್ಟಲೆ ಬಂಗಾರ ವಂಚನೆ ಮಾಡಿದ್ದಾರೆ ಅಂತ ಜ್ಯುವೆಲರಿ ಶಾಪ್ ಮಾಲೀಕ್ ವನಿತಾ ಐತಾಳ್ ಅವರು ಬಂದು ದೂರು ದಾಖಲಿಸಿದ್ರು. ಅದೇ ದೂರಿನ ಅನ್ವಯ ವಿಚಾರಣೆ ಆಯಿತು. ಅದೇ ದಿನ ಅವರ ಬಂಧನ ಆಯಿತು. ಆ ನಂತರ ಮಧ್ಯಂತರ ಬೇಲ್ ಮೇಲೆ ಆಚೆ ಬಂದಿದ್ದಾರೆ. ಅದಾದ ಬಳಿಕ ಮಂಡ್ಯದಲ್ಲಿ ಮತ್ತೊಂದು ಪ್ರಕರಣ ದಾಖಲಾಯಿತು. ಬಟ್ ಮಂಡ್ಯಗಿಂತ ಈಗ ಆರ್ಆರ್ ನಗರದಲ್ಲಿ ದಾಖಲಾಗಿದೆಯಲ್ಲ ಪ್ರಕರಣ, ಇದು 3ನೇ ಪ್ರಕರಣ. ಇನ್ನೆಷ್ಟು ಜನಕ್ಕೆ ಈ ರೀತಿ ವಂಚನೆ ಮಾಡಿದ್ದಾರೋ ಗೊತ್ತಿಲ್ಲ. ಬಟ್ ಅಧಿಕೃತವಾಗಿ ಇಲ್ಲಿ ತನಕ ದಾಖಲಾಗಿರೋದು ಈ ದಂಪತಿಯ ವಿರುದ್ಧ 3 ಅಧಿಕೃತ ಪ್ರಕರಣ. ಇನ್ನು ನೋಡಿ, ಪೊಲೀಸರಿಗೆ ತಲೆನೋವು ಆಗ್ತಾ ಇದೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಯಾಕೆ, ಯಾವ್ಯಾವ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದ್ರ ಇನ್ ಡೀಟೇಲ್ ಮಾಹಿತಿಯನ್ನ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಇದೆ. 3 ಪ್ರತಿಷ್ಠಿತ ಪ್ರಕರಣಗಳಲ್ಲಿ ತೀವ್ರ ಮುಖಭಂಗಕ್ಕೊಳಗಾಗಿದೆ ಪೊಲೀಸ್ ಇಲಾಖೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ನೀಡಿಲ್ಲ ಎಂಬ ಕಾರಣಕ್ಕೆ ಜಾಮೀನು ಮಂಜೂರಾಗಿದೆ. ನಿಜವಾಗಿಯೂ ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿ ಇಲ್ವಾ? ಇದ್ದು ಕೂಡ ನಿರ್ಲಕ್ಷ್ಯ ಮಾಡ್ಬಿಟ್ರ ಅಥವಾ ರಾಜಕೀಯ ಒತ್ತಡಕ್ಕೆ ಮಣಿದು ಕಾಕಿಗೆ ಈ ರೀತಿ ಮುಖಭಂಗ ಆಯ್ತಾ ಗೊತ್ತಿಲ್ಲ. ಒಟ್ನಲ್ಲಿ ಪೊಲೀಸರಿಗೆ ಅತಿ ದೊಡ್ಡ ತಲೆನೋವು ಆಗ್ತಾ ಇದೆ. ಗ್ರೌಂಡ್ ಆಫ್ ಅರೆಸ್ಟ್ ಯಾಕೆ ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗು ಕೂಡ ಆರಾಮಾಗಿ ರೆಗ್ಯುಲರ್ ಬೇಲ್ ಸಿಕ್ತಪ್ಪ 17 ಜನ ಆರೋಪಿಗಳಿಗೆ. ಇನ್ನು ಸಿಟಿ ರವಿ ಬಂಧನ ಪ್ರಕರಣದಲ್ಲೂ ಕೂಡ ಜಾಮೀನು ಮಂಜೂರಾಗಿದೆ. ಐಶ್ವರ್ಯ ಗೌಡ ಪ್ರಕರಣದಲ್ಲೂ ಕೂಡ ಪೊಲೀಸರು ಎಡವಟ್ ಮಾಡಿಕೊಂಡಿದ್ದಾರೆ. ಐಶ್ವರ್ಯರನ್ನ 8 ದಿನ ಕಸ್ಟಡಿಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೊಟ್ಟಿತ್ತು. ಆದ್ರೆ ಲಿಖಿತವಾಗಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ನೀಡಲಿಲ್ಲ ಪೊಲೀಸರು. ಆ ಕಾರಣಕ್ಕೆ ಅವರಿಗೆ ಮಧ್ಯಂತರ ಬೇಲ್ ಸಿಕ್ಬಿಡ್ತು ಹೈಕೋರ್ಟ್ನಿಂದ. ಯಾಕೆ ಪೊಲೀಸರ ಈ ಎಡವಟ್ಟುಗಳಾಗ್ತಾ ಇದೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಅನ್ನೋದು ಪ್ರಶ್ನೆ. ಯಾರ್ದು ಒತ್ತಡಕ್ಕೊಳಗಾಗ್ತಾ ಇದೆಯಾ ಪೊಲೀಸ್ ಇಲಾಖೆ ಅಂತ. ಇನ್ನು ಐಶ್ವರ್ಯ ವಂಚನೆ ಜಾಲ ಬಗದಷ್ಟು ಬಯಲಾಗ್ತಾ ಇದೆ. ಐಶ್ವರ್ಯ ವಿರುದ್ಧ ಕೇಸ್ ಮೇಲೆ ಕೇಸ್ಗಳು ದಾಖಲಾಗ್ತಾನೆ ಇದೆ. ಇದೀಗ ಮಂಡ್ಯದಲ್ಲೂ ಕೂಡ ವಂಚನೆಯ ಪ್ರಕರಣ ಒಂದು ದಾಖಲಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಐಶ್ವರ್ಯ ವಿರುದ್ಧ ಮಂಡ್ಯದಲ್ಲೂ ಕೇಸ್ ದಾಖಲು. ಎಫ್ಐಆರ್ನಲ್ಲಿ ಐಶ್ವರ್ಯಾಳ ನವರಂಗಿ ಆಟ ಬಯಲು. ಚಿನ್ನಾಭರಣ ವಂಚನೆ ಕೇಸ್ನಲ್ಲಿ ಜೈಲು ಸೇರಿದ್ದ ವಂಚಕಿ ಐಶ್ವರ್ಯ ಗೌಡ ಮಧ್ಯಂತರ ಬೇಲ್ ಪಡೆದು ರಿಲೀಸ್ ಆಗಿದ್ದಾಳೆ. ಇದರ ಬೆನ್ನಲ್ಲೇ ಐಶ್ವರ್ಯ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಮಂಡ್ಯದಲ್ಲಿ ವಂಚನೆ ಕೇಸ್ ದಾಖಲಾಗಿದ್ದು ಎಫ್ಐಆರ್ನಲ್ಲಿ ಐಶ್ವರ್ಯಾಳ ನವರಂಗಿ ಆಟ ಬಯಲಾಗಿದೆ. ಐಶ್ವರ್ಯ ಗೌಡಗೆ ಕಾಂಗ್ರೆಸ್ ಅಲ್ಲದೆ ಜೆಡಿಎಸ್ ನಾಯಕರು ಅತ್ಯಾಪ್ತರಂತೆ. ಹೀಗೆ ಹೇಳಿಕೊಂಡು ವಂಚನೆ ಮಾಡುತ್ತಿದ್ದದ್ದು ಬೆಳಕಿಗೆ ಬಂದಿದೆ. ಹಣ ಕೊಟ್ಟವರಿಗೆ ಐಶ್ವರ್ಯ ತಾನು ಪ್ರಭಾವಿ ಎಂದು ನಂಬಿಸಿದ್ದೇ ರೋಚಕವಾಗಿದೆ. ಡಿಕೆ ಸುರೇಶ್ ತಂಗಿ ಎಂದು ಪರಿಚಯಿಸಿಕೊಂಡಿದ್ದ ಐಶ್ವರ್ಯ ತನಗೆ ಎಚ್ಡಿಕೆ ಕುಟುಂಬಸ್ಥರು ಚಿರಪರಿಚಿತ ಎಂದು ಬಿಲ್ಡಪ್ ಕೊಟ್ಟಿದ್ಲಂತೆ. ಎಫ್ಐಆರ್ನಲ್ಲಿ ನಿಖಿಲ್ ಅನಿತಾರೊಂದಿಗಿನ ಈಕೆಯ ನಂಟಿನ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. 55 ಲಕ್ಷ ಪಡೆದು ವಂಚನೆ ಆರೋಪದಲ್ಲಿ ರವಿಕುಮಾರ್ ಹಾಗೂ ಪೂರ್ಣಿಮಾ ಎಂಬುವವರಿಂದ ದೂರು ದಾಖಲಾಗಿದೆ. ದೂರಿನಲ್ಲಿ ಐಶ್ವರ್ಯ ಪರಿಚಯ ಹಾಗೂ ಆಕೆ ಬಿಲ್ಡಪ್ ಬಗ್ಗೆ ವಿವರಣೆ ಮಾಡಲಾಗಿದೆ. ನನಗೆ ಎಲ್ಲರೂ ಗೊತ್ತು, ನಿಮಗೇನಾದ್ರೂ ಆಗಬೇಕಿದ್ರೆ ಹೇಳಿ, ಹೀಗೆ ಪರಿಚಯಿಸಿಕೊಂಡು ಐಶು ಎಟ್ ನವ್ಯಶ್ರೀ ಮನೆಗೆ ಎಂಟ್ರಿ ಕೊಡ್ತಿದ್ಲು. ನವ್ಯಾಳ ಬಣ್ಣದ ಮಾತಿಗೆ ದೂರುದಾರರಿಬ್ಬರು ಮರುಳಾಗಿದ್ರು. ರವಿಕುಮಾರ್ ಪೂರ್ಣಿಮಾಗೆ ತಿಳಿಯದಂತೆ ಹಣ ಪಡೆದು ವಂಚಿಸಿದ್ದಾಳೆಂದು ದೂರು ದಾಖಲಿಸಿದ್ದಾರೆ. ಹಣ ಕೊಡೋರ ಮುಂದೆ ನವರಂಗಿ ಆಟ ಆಡ್ತಿದ್ದ ಐಶ್ವರ್ಯ ಗೌಡ ವಿರುದ್ಧ ಇದೀಗ ಮಂಡ್ಯದಲ್ಲೂ ದೂರು ದಾಖಲಾಗಿದೆ. ಬೇಲ್ ಮೇಲೆ ಹೊರಬಂದಿರೋ ಈಕೆ ಮತ್ಯಾವಾಗ ಅರೆಸ್ಟ್ ಆಗ್ತಾಳೋ ಏನೋ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಓಕೆ, ಆನಂದ್ ಈಗ ನಾಗರಾಜ್ ಆನಂದ್ ಮಂಡ್ಯ ನಾಗರಾಜ್
ಆ್ಯಸ್ ಯೂಶುವಲ್ ಸ್ಟೋರಿ ಬರ್ತಾ ಇರುತ್ತೆ. ಅದು ನೀವು ಈ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನುವಂಥ ವಿಚಾರದ ಬಗ್ಗೆ ಕೆಲವು ಪಾಯಿಂಟ್ಗಳನ್ನು ಕೊಟ್ಟಿದ್ರಿ. ಪಂಕಜ್ ಬನ್ಸಾಲ್ ಪುರಕಾಯಸ್ಥ ಪ್ರಕರಣದಲ್ಲಿ ಗೈಡ್ಲೈನ್ಸ್, ಬಂಧನ ಪ್ರಕ್ರಿಯೆ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಗೈಡ್ಲೈನ್ಸ್, ಯಾವುದೇ ವ್ಯಕ್ತಿಯ ಬಂಧನ ಮಾಡಿದರೆ ಅದರ ಮಾಹಿತಿ ಇರಬೇಕು. ಆಮೇಲೆ 4-5 ಹೇಳಿದ್ರಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಬೇಲ್, ಸಿ ಟಿ ರವಿ ಬಂಧನ ಪ್ರಕರಣದಲ್ಲಿ ಜಾಮೀನು ಮಂಜೂರು, ಐಶ್ವರ್ಯಗೌಡ ಪ್ರಕರಣದಲ್ಲೂ ಪೊಲೀಸರು ಎಡವಟ್ಟು, ಆಮೇಲೆ ಸೊ ಇದೆಲ್ಲ ಎಲ್ಲಿ ಆಗಿದ್ರೆ ಎಲ್ಲಿ ಪ್ರಭಾವಗಳಿರುತ್ತೋ, ಎಷ್ಟು ಪ್ರಭಾವಶಾಲಿಗಳು. ಈಗ ನಾನು ಪ್ರಭಾವಶಾಲಿ ಅಂತ ಇಟ್ಕೊಳ್ಳಿ, ನನಗೆ ಸಂಬಂಧಪಟ್ಟವರು ಯಾರಾದರೂ ಇಂಥದ್ದು ಸಂದರ್ಭಗಳಲ್ಲಿ ಸಿಕ್ಕಾಕೊಂಡಾಗ ನಾನು ಪ್ರಭಾವ ಬಳಸಿ ಆ ತನಿಖಾಧಿಕಾರಿಗಳನ್ನು ಹಂಗೆ ಮಾಡಬೇಡಿ ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸ್ಬಿಡ್ತೀನಿ. ಅದು ಪ್ರಭಾವ. ಸಮ್ಟೈಮ್ಸ್ ಯಾರೋ ಒಂದು ಬಂದಿರ್ತಾರೆ, ಅವ್ನಿಗೆ ಏನೂ ಗೊತ್ತಿರೋದಿಲ್ಲ, ದುಡ್ಡು ಇಲ್ಲ, ಮತ್ತೊಂದಿಲ್ಲ, ಏನೂ ಮಾಡೋದಿಲ್ಲ, ಇಷ್ಟು ದೊಡ್ಡ ಪ್ರಕರಣ ಕೂಡ ಆಗಿರೋದಿಲ್ಲ, ಸಣ್ಣ ಪುಟ್ಟ ಪ್ರಕರಣ ಆಗಿರುತ್ತೆ, ಅವರು ವರ್ಷಾನುಗಟ್ಟಲೆ ಕೊಳಿತಾ ಇರ್ತಾರೆ. ಈ ದೊಡ್ಡ ದೊಡ್ಡವರು ಕಳ್ಳ ಕಾಕರು ಕಮಂಗಿಗಳೆಲ್ಲ ಆರಾಮ್ಸೆ ಹೊರಗೆ ಬರ್ತಾರೆ. ಎಲ್ಲಿ ಅದು ಎಡವಟ್ಟುಗಳಾಗೋದು? ಇವರನ್ನು ಹೆಡೆಮುರಿ ಕಟ್ಟಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ವಾಟ್ ಈಸ್ ದ್ಯಾಟ್ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅಂದರೆ? ಜಯಪ್ರಕಾಶ್, ನಾನು ಮೊದಲಿಗೆ 2 ಪ್ರಕರಣಗಳನ್ನು ಉದಾಹರಣೆ ಕೊಡ್ತೀನಿ. ಅದು ಇತ್ತೀಚೆಗೆ ಬೆಂಗಳೂರಲ್ಲೇ ಆಗಿದ್ದಂಥ ಪ್ರಕರಣಗಳು. ಏನು ಒಂದು ಐಶ್ವರ್ಯ ಗೌಡ ಪ್ರಕರಣ ಒಂದಿರ್ಬೋದು, ಮತ್ತು ಕಮರ್ಷಿಯಲ್ ಸ್ಟ್ರೀಟ್ ಠಾಣೆ ಅಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು, ಶ್ವೇತಾ ಗೌಡ ಅಂತೇಳಿ. ಸೇಮ್ 2 ಇಲ್ಲಿ 2.5 kg ಚಿನ್ನವನ್ನು ತೆಗೆದುಕೊಂಡು ಶ್ವೇತಾ ಗೌಡ ವಂಚನೆ ಮಾಡಿದ್ದಾಳೆ ಮತ್ತು ಕೆಲವರಿಗೆಲ್ಲ ವಂಚನೆ ಮಾಡಿದ್ದಾಳೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಸೇಮ್ ಐಶ್ವರ್ಯ ಗೌಡ ಪ್ರಕರಣದಲ್ಲಿ ಒಂದಷ್ಟು ಪ್ರಭಾವಿಗಳು ಜಾಸ್ತಿ ಇದ್ದರು, ಮತ್ತು ಒಂದಷ್ಟು ವಂಚಿಸಿರುವಂಥ ಚಿನ್ನ ಇರ್ಬೋದು, ಹಣ ಇರ್ಬೋದು, ಇವುಗಳ ಸಂಖ್ಯೆ ಜಾಸ್ತಿ ಮಟ್ಟದಲ್ಲಿತ್ತು. ಏನು ಶ್ವೇತಾ ಗೌಡ ಅರೆಸ್ಟ್ ಆಗ್ತಾಳೆ, ಶ್ವೇತಾ ಗೌಡ ಅರೆಸ್ಟ್ ಆಗಿ 8 ದಿನಗಳ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ. 8 ದಿನಗಳ ಕಾಲ ಪೊಲೀಸರ ಕಸ್ಟಡಿಯಲ್ಲಿದ್ದು ವಿಚಾರಣೆಯನ್ನು ಎದುರಿಸ್ತಾರೆ. ಅದೇ ಐಶ್ವರ್ಯ ಗೌಡ ಪ್ರಕರಣಕ್ಕೆ ಬಂದಾಗ ಕೇವಲ ಕಸ್ಟಡಿಗೆ ಕೊಟ್ಟ ಮೊದಲನೇ ದಿನವೇ ಹೈಕೋರ್ಟ್ ಆಕೆಗೆ ಮಧ್ಯಂತರ ಜಾಮೀನನ್ನು ನೀಡ್ತದೆ. ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಸರಿಯಾಗಿ ಪ್ರಾಪರ್ ಗೈಡ್ಲೈನ್ಸ್ಗಳನ್ನು ಫಾಲೋ ಆಗಿಲ್ಲ ಅಂತೇಳಿ. ಪುರಕಾಯಸ್ಥ ಪ್ರಕರಣ ಇರ್ಬೋದು ಅಥವಾ ಪಂಕಜ್ ಬನ್ಸಾಲ್ ಪ್ರಕರಣ ಇರ್ಬೋದು, ಇಲ್ಲಿ ಸುಪ್ರೀಂ ಕೋರ್ಟ್ ಒಂದಷ್ಟು ಗೈಡ್ಲೈನ್ಸನ್ನು ಹೇಳುತ್ತೆ. ಏನಂತಂದರೆ ಯಾವುದೇ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡ್ತಾ ಇದ್ರೆ ಪರ್ಟಿಕ್ಯುಲರ್ ಅಫೆನ್ಸ್ಗೆ ಸಂಬಂಧಿಸಿದಂಥ ಆದಾಗ ಅವ್ರಿಗೆ ಗೊತ್ತಿರುವಂಥ ಭಾಷೆಯಲ್ಲಿ ಅವರನ್ನು ಬಂಧಿಸಲಿಕ್ಕಿರ್ತಕ್ಕಂಥ ಆಧಾರಗಳೇನು, ಯಾವ ಕಾರಣಕ್ಕೆ ಬಂಧಿಸಲಾಗ್ತಾ ಇದೆ, ಇದನ್ನು ಲಿಖಿತವಾಗಿ ಅವ್ರಿಗೆ ಕೊಡಿ, ಅವ್ರಿಗೆ ಗೊತ್ತಿರೋ ಭಾಷೆಯಲ್ಲಿ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದೆ. ಕೆಲವೊಂದು ಪ್ರಕರಣಗಳಲ್ಲಿ ಇದನ್ನು ಫಾಲೋ ಮಾಡಲ್ಲ ತನಿಖಾಧಿಕಾರಿಗಳು. ಅದು ಪ್ರಭಾವಕ್ಕೆ ಒಳಗಾಗಿ ಫಾಲೋ ಮಾಡಲ್ವಾ ಅಥವಾ ಇವ್ರಿಗೆ ಅದ್ರ ಬಗ್ಗೆ ಜ್ಞಾನನೇ ಇಲ್ವಾ ಅನ್ನೋದು ಸಂಶಯ. ಯಾಕಂತಂದರೆ ಏನು ದರ್ಶನ್ ಕೇಸಲ್ಲಿ ಸಾಕಷ್ಟು ಅತ್ಯುತ್ತಮವಾದ ತನಿಖೆ ಆಯಿತು ಅಂತ ಹೇಳ್ತೀವಿ. ಆದರೆ ಹೈಕೋರ್ಟ್ 7 ಜನ ಆರೋಪಿಗಳಿಗೆ ಬೇಲ್ ಕೊಟ್ಟಾಗ ಈ ಒಂದು ಅಂಶವನ್ನು ಹೇಳ್ತದೆ. ಇಲ್ಲಿ ಲಿಖಿತ ರೂಪದಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟನ್ನು ಆರೋಪಿಗಳಿಗೆ ಕೊಟ್ಟಿಲ್ಲ, ಇದು ಒಂದು ಕಾರಣ ಜಾಮೀನು ನೀಡೋದಕ್ಕೆ ಅಂತೇಳಿ. ಹೀಗಾಗಿ 2 ಅನುಮಾನಗಳಿದ್ದಾವೆ. ಒಂದು, ಕೇವಲ ಪ್ರಭಾವಿಗಳ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆಯಾ, ಅಥವಾ ಪೊಲೀಸರಿಗೆ ಈ ಒಂದು ತನಿಖೆಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅಥವಾ ಇದ್ರ ಬಗ್ಗೆ ಜ್ಞಾನನೇ ಇಲ್ವಾ? ಸಿಟಿ ರವಿ ಪ್ರಕರಣದಲ್ಲೂ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನು ಇಟ್ಕೊಂಡೆ ಸಂದೇಶ್ ಚೌಟ ಅವರು ವಾದ ಮಾಡ್ತಾರೆ. ಐಶ್ವರ್ಯ ಗೌಡ ಪ್ರಕರಣದಲ್ಲೂ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನು ಇಟ್ಕೊಂಡು ಚೌಟ ಅವರು ವಾದ ಮಾಡ್ತಾರೆ. ದರ್ಶನ್ ಕೇಸಲ್ಲೂ ಅದೇ ಸಂದೇಶ್ ಚೌಟ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆನೇ ವಾದ ಮಾಡಿದ್ರು. ಈ 3 ಕಡೆ ಅವರಿಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ನಲ್ಲಿ ಲೂಪ್ ಹೋಲ್ಸ್ ಸಿಕ್ಕಿ ಜಾಮೀನು ಸಿಕ್ಕಿರೋದನ್ನು ನೋಡ್ತಾ ಇದ್ರೆ ನಿಜಕ್ಕೂ ಒಂದು ಕಡೆ ಪ್ರಭಾವ, ರಾಜಕೀಯ ವ್ಯಕ್ತಿಗಳ ಪ್ರಭಾವ ಅಥವಾ ಗಣ್ಯರ ಪ್ರಭಾವ ಒಂದು ಕಡೆ ಆದರೆ, ಇದರಲ್ಲಿ